ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ಒಂದು ಈದ್ ಇ ಮೊಹಬ್ಬತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಗ್ರಹಿಸಿದ ಸರ್ವಶಕ್ತನಿಗೆ ನಾನು ಸರ್ವ ಸ್ತುತಿಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ತುಂಬ ಸಂತೋಷ ಅನ್ನಿಸ್ತಾ ಇದೆ. ಮೇಡಮ್ ಹೇಳಿದ ಹಾಗೆಯೇ ನನಗೂ ಕೂಡ ತುಂಬ ಅಭಿಮಾನ ಅನ್ನಿಸ್ತಾ ಇದೆ. ಲಯನ್ಸ್ ಎಂಬ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯ ಈ ಒಂದು ಭವ್ಯ ವೇದಿಕೆಯಲ್ಲಿ ಆಸೀನರಾಗುವುದೇ ನನ್ನ ಪಾಲಿನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕಾಗಿ ನಾನು ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಜ್ಞಾನ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಜ್ಞಾನ ಅದು ಹುಲಿಯ ಹಾಲು, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂಥೇಳಿ. ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ACP ಮೇಡಮ್ ಅವರಿದ್ದಾರೆ, ಶ್ರೀಮತಿ ನಜ್ಮಾ ಫಾರೂಕಿಯವರು. ಅಂಬೇಡ್ಕರ್ ಹೇಳಿದ ಮಾತು ಸತ್ಯ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅವರು ಹುಲಿಯ ಹಾಲು ಕುಡಿದಿದ್ದಾರೆ, ಆ ಪವರ್, ಸ್ಟೇಟಸ್, ಚೇರ್, ರೆಸ್ಪೆಕ್ಟ್ ಎಲ್ಲವನ್ನು ಪಡ್ಕೊಂಡಿದ್ದಾರೆ. ದಟ್ ಈಸ್ ಬಿಕಾಸ್ ಆಫ್ ನಾಲೆಜ್. ಅದು ಜ್ಞಾನ ನಿಮಗೆ ಕೊಟ್ಟಂಥ ಶಕ್ತಿ ಅದು. ಇವತ್ತು ನನ್ನೊಟ್ಟಿಗೆ ಬಹಳಷ್ಟು ಮಂದಿ ಕೇಳ್ತಾರೆ, ರಫೀಕ್ ಮಾಸ್ಟರ್ ನಿಮ್ಮ ಕಾಯಕವೇನು, ನಿಮ್ಮ ಕೆಲಸವೇನು ಅಂತ ಕೇಳಿದರೆ ನಾನು ಹೇಳುವಂಥದ್ದು ಅದನ್ನೇ, ನಾನು ಹುಲಿಯ ಹಾಲನ್ನು ಕೊಡ್ತಾ ಇದ್ದೀನಿ. ನಾನು ಕೊಟ್ಟಂಥ ಹುಲಿಯ ಹಾಲು ಕುಡಿದವರೆಲ್ಲ ಇವತ್ತು ಗರ್ಜಿಸ್ತಾ ಇದ್ದಾರೆ. ಅದು ಸಾವಿರಾರು ಮಂದಿ ಸಾವಿರಾರು ಕ್ಷೇತ್ರಗಳಲ್ಲಿ ಇವತ್ತು ಮಿಂಚುತ್ತಾ ಇದ್ದಾರೆ, ಗರ್ಜಿಸ್ತಾ ಇದ್ದಾರೆ. ಯಾಕಂದರೆ ನಾನು ಅತ್ಯಂತ ಗರ್ವದಿಂದ ಹೇಳ್ತಾ ಇದ್ದೇನೆ, ನಾನೊಬ್ಬ ಶಿಕ್ಷಕ. ಐ ಆಮ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ಯಾಕಂತ ಹೇಳಿದ್ರೆ ನಮ್ಮ APJ ಅಬ್ದುಲ್ ಕಲಾಂ ಅವರು ಮಾತು ಹೇಳ್ತಾರೆ, ಹ್ಯೂಮನ್ ರಿಸೋರ್ಸ್ ಇಸ್ ದ ಮೋಸ್ಟ್ ಪವರ್ಫುಲ್ ರಿಸೋರ್ಸ್ ಆನ್ ದ ಅರ್ತ್, ಅಂಡರ್ ದ ಅರ್ತ್ ಆ್ಯಂಡ್ ಅಬೌವ್ ದ ಅರ್ತ್. ಮಾನವ ಸಂಪನ್ಮೂಲ ಎಂಬುದು ಜಗತ್ತಿನ ಅತ್ಯಂತ ಬಲಿಷ್ಠವಾದ ಸಂಪನ್ಮೂಲ. ಎಲ್ಲಿ? ಭೂಮಿಯ ಅಡಿಯಲ್ಲಿ, ಭೂಮಿಯ ಮೇಲೆ ಮತ್ತು ಭೂಮಿಯಲ್ಲಿ. ನಾನು ನಿಮಗೆಲ್ಲರಿಗೂ ಕೂಡ ಒಂದು ಪೆನ್ನು ಮತ್ತು ಒಂದು ಪೇಪರ್ ಕೊಟ್ಟರೆ ಅಬ್ದುಲ್ ಕಲಾಮಿಗೆ 1 ಹಾಕಿ ಅಂತ ಹೇಳ್ತೇನೆ. ಆನಂತರ 0 ಹಾಕೋದು ನಿಮಗೆ ಬಿಟ್ಟದ್ದು. ಎಷ್ಟು 0 ಹಾಕ್ತೀರಿ ನೀವು? ಸ್ವಾಮಿ ವಿವೇಕಾನಂದರಿಗೆ ಎಷ್ಟು 0 ಹಾಕ್ತೀರಿ? ಮದರ್ ತೆರೇಸರಿಗೆ ಎಷ್ಟು 0 ಹಾಕ್ತೀರಿ? 0 ಹಾಕ್ಲಿಕ್ಕೆ ಆಗತ್ತಾ? 1ರ ನಂತರ ಎಷ್ಟು 0 ಹಾಕ್ತೀರಿ? ವಾಟ್ ಈಸ್ ದ ವ್ಯಾಲ್ಯೂ? ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್? ಈ ದೇಶಕ್ಕೆ ಅವರು ಕೊಟ್ಟಂತಹ ಕಾಂಟ್ರಿಬ್ಯೂಷನ್, ಕೊಡುಗೆ, ಅದು ಬೆಲೆ ಕಟ್ಟಲಿಕ್ಕಾಗಲ್ಲ. ದೇ ಆರ್ ದ ಹ್ಯೂಮನ್ ರಿಸೋರ್ಸ್. ಒಬ್ಬ ಶಿಕ್ಷಕನಾಗಿ ನಾನು ಕೂಡ ಇವತ್ತು ಹ್ಯೂಮನ್ ರಿಸೋರ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ ಒಂದು ಪ್ರೌಡ್, ಆ ಒಂದು ಅಭಿಮಾನ ಇವತ್ತು ನನಗೆ ಇದೆ ಅಂತ ಹೇಳುತ್ತಾ, ಇವತ್ತು ಲಯನ್ಸ್ ಸಂಸ್ಥೆ ಅಂತಾರಾಷ್ಟ್ರೀಯವಾಗಿ ಭಾಳಷ್ಟು ಸೇವಾ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆ. ಮಾನವ ಸಮಾಜ ಜೀವಿ, ಸಂಘಜೀವಿ. ಒಂದು ಬಾಳೆಹಣ್ಣಿನ ಅಂಗಡಿಗೆ ಹೋಗ್ತಾನೆ, ಬಾಳೆಹಣ್ಣು ತಗೊಳ್ಬೇಕು. ಬಾಳೆಹಣ್ಣಿನ ಅಂಗಡಿಗೆ ಹೋಗಿ ಮಾಲೀಕನ ಹತ್ರ ಕೇಳ್ತಾನೆ, ಬಾಳೆಹಣ್ಣಿಗೆ ರೇಟ್ ಎಷ್ಟು ಅಂತ. ಅವ ಹೇಳ್ತಾನೆ 80 ರೂಪಾಯಿ. ಇವನಿಗೇನೋ ಜಾಸ್ತಿ ಅಂತ ಅನ್ನಿಸುತ್ತೆ. ಪಕ್ಕದ ಅಂಗಡಿಯಲ್ಲಿ ಹೋಗಿ ಕೇಳ್ತಾನೆ, ಬಾಳೆಹಣ್ಣಿಗೆ ಎಷ್ಟು ರೇಟು? ಆಗ ಹೇಳ್ತಾನೆ 40 ರೂಪಾಯಿ. ಅಲ್ಲಿ 80, ಇಲ್ಲಿ 40. ಅಜಗಜಾಂತರ ವ್ಯತ್ಯಾಸ ಇದೆ, ಅರ್ಧಕ್ಕೆ ಅರ್ಧ ವ್ಯತ್ಯಾಸ ಇದೆ. ಸೀದಾ ಹೋಗಿ ಮೊದಲ ಅಂಗಡಿಯವನ ಹತ್ರ ಕೇಳ್ತಾನೆ, ಅಲಮರೆಯಲ್ಲಿ ಪಕ್ಕದ ಅಂಗಡಿಯಲ್ಲಿ 40 ರೂಪಾಯಿ, ನಿನ್ನಲ್ಲಿ ಯಾಕೆ 80 ರೂಪಾಯಿ ಅಂತ ಕೇಳಿದಾಗ ಆ ಮೊದಲ ಅಂಗಡಿಯ ಮಾಲೀಕ ಹೇಳ್ತಾನೆ, ಅದಿಷ್ಟೇ ಸ್ವಾಮಿ, ನನ್ನಲ್ಲಿ ಮಾರುತ್ತಿರುವಂಥ ಬಾಳೆಹಣ್ಣು ಅದು ಗೊನೆಯಲ್ಲಿರುವ ಬಾಳೆಹಣ್ಣು, ಅಲ್ಲಿ ಮಾರ್ತಕ್ಕಂಥ ಬಾಳೆಹಣ್ಣು ಅದು ಗೊನೆಯಿಂದ ಬಿಡಿ ಬಿಡಿಯಾಗಿರ್ತಕ್ಕಂಥ ಬಾಳೆಹಣ್ಣು. ಇಷ್ಟೇ ವ್ಯತ್ಯಾಸ. ಗೊನೆಯಲ್ಲಿದ್ದಾಗ 80 ರೂಪಾಯಿ, ಬಿಡಿ ಬಿಡಿಯಾದರೆ 40 ರೂಪಾಯಿ. ವೆನ್ ವಿ ಆರ್ ಇನ್ ದ ಸೊಸೈಟಿ, ನಾವು ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ನಾಡಿಗಾಗಿ ಬದುಕಿದಾಗ ನಮ್ಮ ತೂಕ, ನಮ್ಮ ಗೌರವ, ನಮ್ಮ ಸ್ಥಾನ, ನಮ್ಮ ಮಾನ ಅದು ಹೆಚ್ಚತ್ತೆ. ಅದು ಇವತ್ತು ಲಯನ್ಸ್ ಯಾರೆಲ್ಲ ಇದ್ದೀರಿ, ನೀವು ಈ ಸಮಾಜಕ್ಕೆ ಗೌರವಕ್ಕೆ ಅರ್ಹರು. ನಿಮ್ಮ ತೂಕ ಜಾಸ್ತಿ, ನಿಮ್ಮ ಭಾರ ಜಾಸ್ತಿ, ನಿಮ್ಮ ವ್ಯಾಲ್ಯೂ ಜಾಸ್ತಿ. ಯು ಆರ್ ದ ವ್ಯಾಲ್ಯೂಫುಲ್. ನೀವು ಈ ದೇಶಕ್ಕೆ, ಈ ಸಮಾಜಕ್ಕೆ ನೀವೊಂದು ಆಸ್ತಿಯಾಗಿ ಇವತ್ತು ಗುರುತಿಸಿಕೊಂಡಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ವಿಚಾರ, 0 ಕಂಡುಹಿಡಿದವರು ಭಾರತೀಯರು. ಒಂದು ವಿಷಯ ಹೇಳ್ತೀನಿ. ಒಂದು ಸಲ ನಜ್ಮಾ ಮೇಡಮ್ ನಂಬರ್ 9
ದೊಡ್ಡ ನಂಬರ್. 0 to 9 ದೊಡ್ಡ ನಂಬರ್ 9. 9ಕ್ಕೆ ಏನೋ ಕೋಪ ಬಂತು. ಪಕ್ಕದಲ್ಲಿದ್ದ 8 ಕರೆದು ಒಂದು ಪೆಟ್ಟು ಕೊಟ್ಟು ಓಡಿಸಿಬಿಟ್ಟ. 9. ಈಗ ಮತ್ತೆ 8ರ ಟರ್ನು. 8ರ ಹಿಂದೆ ಯಾರಿದ್ದಾರೆ? 7. 8ರ ಹಿಂದೆ ಇರ್ತಕ್ಕಂಥದ್ದು 7. 7ಕ್ಕೆ ಒಂದು ಪೆಟ್ಟು ಕೊಟ್ಟ. 8 7ಕ್ಕೆ ಹೊಡೆಯಿತು. 7 6ಕ್ಕೆ ಹೊಡೆದ. 6 5ಕ್ಕೆ ಹೊಡೆದ. 5 4ಕ್ಕೆ ಹೊಡೆದ. 4 3ಕ್ಕೆ ಹೊಡೆದ. 3 2ಕ್ಕೆ ಹೊಡೆದ. 2 1ಕ್ಕೆ ಹೊಡೆದ. ಈಗ 1ರ ಟರ್ನ್. ಈಗ 1ರ ಹಿಂದೆ ಯಾರಿದ್ದಾರೆ? 1ರ ಹಿಂದೆ ಯಾರಿದ್ದಾರೆ? ಈಗ 0. ಒಂದು ಭಾಳ ಬುದ್ಧಿವಂತ ಕರ್ದ. 0ಗೆ ಭಾಳ ಭಯ ಆಯಿತು, ಈಗ ಒಂದು ಪೆಟ್ಟು ಬೀಳತ್ತೆ ಅಂತೇಳಿ. ಆದರೆ ಒಂದು ಹಂಗೆ ಮಾಡಿಲ್ಲ. ಒಂದು ಏನು ಮಾಡಿತ್ತು ಗೊತ್ತಾ? 0ಯನ್ನು ಕರೆದು ತನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ತನ್ನ ಸ್ಥಾನ ಒಂದಿದ್ದನ್ನು 10 ಮಾಡಿಕೊಂಡು ಬಿಟ್ಟವ. ಭಾಳ ಬುದ್ಧಿವಂತವ. ಎಸ್, ಹಂಗೇನೆ ನಮ್ಮ ಭಾರತ ಕೂಡ. ಭಾರತ ಇದು ಪವಿತ್ರವಾದ ಭೂಮಿ, ಪವಿತ್ರವಾದ ಮಣ್ಣು. ಎಲ್ಲರನ್ನೂ ಕೂಡ ಪಕ್ಕದಲ್ಲಿ ಕೂತ್ಕೊಳ್ಳಿಸಿ ಎಲ್ರಿಗೂ ಆಶ್ರಯ ಕೊಟ್ಟು ಎಲ್ಲರನ್ನು ಬೆಳೆಸಿದಂಥ ಪುಣ್ಯ ಭೂಮಿ ಈ ಭಾರತ. ಅದಕ್ಕಾಗಿ ಈ ಭೂಮಿಯಲ್ಲಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರಬೇಕು. ಯಾರೇ ಬರಲಿ ಪ್ರೀತಿಯಿಂದ ಕರೆದ್ರು, ಆಕ್ಸೆಪ್ಟೆನ್ಸ್ ಅಪ್ಪಿಕೊಂಡ್ರು, ಒಪ್ಪಿಕೊಂಡ್ರು, ಬೆಳೆಸಿಬಿಟ್ರು ಅಂತ ಪುಣ್ಯ ಭೂಮಿ ಈ ಭಾರತದಲ್ಲಿ ನಾವಿದ್ದೇವೆ. ಆದ್ದರಿಂದ ಇವತ್ತು ನಾವು ಇಲ್ಲಿ ಆಕ್ಸೆಪ್ಟೆನ್ಸನ್ನು ಕಾಣ್ತಾ ಇದ್ದೇವೆ, ಸ್ವೀಕಾರವನ್ನು ಕಾಣ್ತಾ ಇದ್ದೇವೆ. ಪರಸ್ಪರ ಸೌಹಾರ್ದತೆ ನಮ್ಮ ಉಸಿರದು, ಈ ಮಣ್ಣಿನ ಗುಣ ಅದು. ಸೌಹಾರ್ದತೆ ಎಂಬುದು ಈ ಮಣ್ಣಿನ ಪರಂಪರೆ, ಅದು ಭಾರತದ ಪರಂಪರೆ. ಸರ್ವೇ ಜನ ಸುಖಿನೋ ಭವಂತು ಇಲ್ಲಿಯ ಮೂಲ ಮಂತ್ರ ಅದು. ವಸುದೈವ ಕುಟುಂಬಕಂ ಇದು ಆಶಯ, ಈ ಭಾರತದ ಆಶಯ ಅದು. ಜಗತ್ತೇ ಒಂದು ಕುಟುಂಬ. ಅವ ಮುಸ್ಲಿಂ ಇರಲಿ, ಹಿಂದೂ ಇರಲಿ, ಕ್ರೈಸ್ತ ಇರಲಿ, ಬೌದ್ಧ ಇರಲಿ, ಜೈನ ಇರಲಿ, ಪಾರಸಿ ಇರಲಿ, ಯಹೂದಿ ಇರಲಿ, ಎಲ್ಲರನ್ನು ಕೂಡ ಜಗತ್ತಿನ ಒಂದು ಕುಟುಂಬದ ಸದಸ್ಯರಾಗಿ ಕಾಣ್ತಕ್ಕಂಥ ಬಹಳ ಆಶಯ ಅದು. ಪ್ರತಿಯೊಬ್ಬನೂ ಕೂಡ ಈ ದೇಶದ ಮೂಲ ಮಂತ್ರಗಿದೆ, ಸರ್ವೇ ಜನ ಸುಖಿನೋ ಭವಂತು. ಈ ಜಗತ್ತಿನ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ತಾನು ಮಾತ್ರ ಅಲ್ಲ, ಇವತ್ತು ನನ್ನ ಮನೆ, ನಾನು ಭಾಳ ಭವ್ಯವಾದ ಒಂದು ಮನೆ ಕಟ್ಟಿದರೆ ನನ್ನ ಬೆಳಿಗ್ಗೆ ನಾನು ಮನೆ ಎದ್ದು ನಾನು ನೋಡುವುದು ನನ್ನ ಮನೆಯನ್ನಲ್ಲ. ಬೆಳಗ್ಗೆ ಎದ್ದಾಗ ಬಾಗಿಲು ತೆರೆದಾಗ ನನಗೆ ನನ್ನ ಮನೆ ಕಾಣೋದಿಲ್ಲ. ನನ್ನ ಮನೆ ಕಾಣಬೇಕಾದ್ರೆ ನನ್ನ ಮನೆಯ ಮುಂದೆ ಹೋಗಿ ನಿಂತು ನೋಡಬೇಕು, ತಿರುಗಿ ನೋಡಬೇಕು. ಆದರೆ ಬಾಗಿಲು ತೆರೆದಾಗ ನನಗೆ ಕಾಣ್ತಕ್ಕಂಥದ್ದು ನನ್ನ ಮನೆಯ ಎದುರಿನ ಮನೆ. ಅದೇ ಸರ್ವೇ ಜನ ಸುಖಿನೋ ಭವಂತು. ಅವ ಸುಖಿಯಾಗಿದ್ದರೆ ನಾನು ಸುಖಿಯಾಗಿರ್ತೀನಿ, ಅವ ಸುಖಿಯಾಗಿದ್ದರೆ ನಾನು ಸುಖಿಯಾಗಿರ್ತೀನಿ. ಇದು ಮೂಲ ಮಂತ್ರ. ನನ್ನ ಪ್ರೀತಿಯ ಸಹೋದರರೇ, ಇವತ್ತು ಒಂದು ಕತೆ ಹೇಳ್ತೀನಿ. ಒಬ್ಬ ಟೈಲರ್ ಇದ್ದ, ಬಟ್ಟೆ ಹೊಲಿಯುವ ಟೈಲರ್. ಒಂದು ಸಲ ಅವನಿಗೇನು ಅನಿಸಿತು, ಈ ಟೈಲರ್ ವೃತ್ತಿ ಸಾಕು, ನಾನು ಆಧ್ಯಾತ್ಮದ ಕಡೆಗೆ ಹೋಗಬೇಕು ಅಂತೇಳಿ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಭಾಳಷ್ಟು ಸಿದ್ಧಿಯನ್ನು ಪಡ್ಕೊಂಡ್ರು ಅವರು. ಅವರ ಸಿದ್ಧಿ ಭಾಳಷ್ಟು ಕಡೆ ಹಬ್ಬಿತು. ಊರಿನ ರಾಜ, ನಾಡಿನ ರಾಜನ ಕಿವಿಗೆ ಬಿತ್ತು. ರಾಜನಿಗೂ ಕೂಡ ಅನ್ನಿಸಿತು, ಈ ಮಹಾನರಿಗೆ ಒಂದು ಸನ್ಮಾನವನ್ನು ಮಾಡಬೇಕು, ಅವರ ಹತ್ರ ಹೋಗಿ ಆಶೀರ್ವಾದವನ್ನು ಕೇಳಬೇಕು ಅಂತೇಳಿ ಪರಿವಾರ ಸಮೇತ ಬರಬೇಕು ಅಂತ ತೀರ್ಮಾನ ಮಾಡಿದಾಗ ಏನಾದರೂ ಒಂದು ಗಿಫ್ಟ್ ಕೊಡಬೇಕಲ್ವ, ಉಡುಗೊರೆ ಕೊಡಬೇಕಲ್ಲ. ಮಂತ್ರಿಗಳ ಹತ್ರ ಕೇಳುವಾಗ ಮಂತ್ರಿಗಳು ಹೇಳ್ತಾರೆ, ಸರ್ ಅವರಿಂದ ಟೈಲರ್ ಆಗಿದ್ದ ರಾಜ, ನಾವು ಕೊಡುವುದಾದರೆ ಒಂದು ಚಿನ್ನದ ಕತ್ರಿ ಕೊಡುವ. ಅವರ ಬಹಳ ಮುಖ್ಯವಾದ ಆಯುಧ ಯಾವುದು? ಟೈಲರ್ನ ಆಯುಧ ಯಾವುದು? ಕತ್ರಿ. ಒಂದು ಚಿನ್ನದ ಕತ್ರಿ, ಸುತ್ತಲೂ ವಜ್ರದ ಕಲ್ಲುಗಳನ್ನು ಇಟ್ಟಿರ್ತಕ್ಕಂಥ ಒಂದು ಚಿನ್ನದ ಕತ್ರಿ ಕೊಡುವ ಅಂತೇಳಿ ಆ ಚಿನ್ನದ ಕತ್ರಿ ಕೊಂಡೋಗಿ ಆ ಮಹಾನರಿಗೆ ಕೊಟ್ಟು ಆಶೀರ್ವಾದ ಬೇಡಿದಾಗ ಆ ಮಹಾನರು ಹೇಳ್ತಾರೆ, ನನಗೆ ಈ ಚಿನ್ನದ ಕತ್ರಿ ಬೇಡ, ನಿನ್ನ ಉಡುಗೊರೆ ಬೇಡ. ಆಗ ರಾಜ ಕೇಳ್ತಾನೆ, ಮಹಾನರೇ, ಗುರುಗಳೇ, ನೀವು ಹೇಳಿ ನಾನು ಏನು ಕೊಡಲಿಕ್ಕೆ ಸಾಧ್ಯವೋ ಅದನ್ನು ನಾನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ, ನಿಮಗೇನು ಬೇಕು ಅಂತ ಕೇಳಿದಾಗ ಆ ಗುರುಗಳು ಹೇಳ್ತಾರೆ, ನನಗೊಂದು ಸೂಜಿ ಕೊಡು. ಕೋಟಿ ರೂಪಾಯಿಯ ಕತ್ರಿ ಬೇಡ, 1 ರೂಪಾಯಿಯ ಸೂಜಿ ಕೊಡು ಅಂತ ಹೇಳಿದಾಗ ರಾಜ ಸೂಜಿಯನ್ನು ತಂದು ಕೊಟ್ಟು ಆ ಗುರುಗಳ ಹತ್ರ ಕೇಳ್ತಾರೆ, ಅಲ್ಲ ಗುರುಗಳೇ, 1 ಕೋಟಿಯ ಕತ್ರಿ ಬೇಡ ಅಂತ ಹೇಳಿದ್ರಿ, 1 ರೂಪಾಯಿಯ ಸೂಜಿ ತಗೊಂಡ್ರಿ, ಇದರ ಹಿಂದೆ ಇರ್ತಕ್ಕಂಥ ಪಾಠ ಏನು, ಇದರ ಹಿಂದೆ ಅಡಗಿರ್ತಕ್ಕಂತಹ ಮರ್ಮ ಏನು ಅಂತ ಕೇಳಿದಾಗ ಆ ಗುರುಗಳು ಹೇಳ್ತಾರೆ, ನಿನ್ನ ಕತ್ರಿ 1 ಕೋಟಿದ್ದಾಗಿರ್ಬೋದು, 1 ಕೋಟಿಯ ಕತ್ರಿ ಆಗಿರ್ಬೋದು, ಅದರ ಸುತ್ತ ವಜ್ರದ ಕಲ್ಲುಗಳೇ ಇರ್ಬೋದು, ಆದರೆ ಕತ್ರಿ ಮಾಡ್ತಕ್ಕಂಥ ಕೆಲಸ ಏನು? ಕತ್ರಿ ಅದು 2 ಮಾಡುತ್ತೆ, ತುಂಡು ಮಾಡುತ್ತೆ, ಇಬ್ಬಾಗ ಮಾಡುತ್ತೆ, ಒಡೆಯುತ್ತೆ, ಬೇರೆ ಬೇರೆ ಮಾಡುತ್ತೆ. ಅದು ಕತ್ರಿ ಕೆಲಸ.
ನೀನು ಕೊಟ್ಟಂಥ ಸೂಜಿ ಅದು 1 ರೂಪಾಯಿಯ ಸೂಜಿ ಆಗಿರ್ಬೋದು, ಆದರೆ ಸೂಜಿ ಮಾಡ್ತಕ್ಕಂಥ ಕೆಲಸ ಏನು? ಅದು ಒಂದು ಮಾಡುತ್ತೆ, ಒಟ್ಟು ಮಾಡುತ್ತೆ, ಕೂಡಿಸತ್ತೆ, ಸೇರಿಸತ್ತೆ. ಇವತ್ತು ಅದೇ ಕೆಲಸ, ಇವತ್ತು ಸೂಜಿ ಮಾಡುವ ಕೆಲಸ. ಸರ್ವಧರ್ಮೀಯರು ಸೇರಿಕೊಂಡು ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ, ಒಂದು ಸೂಜಿಯ ವೃತ್ತಿಯಲ್ಲಿ. ಹಾಗೆ ಆ ಗುರುಗಳು ಹೇಳ್ತಾರೆ, ಹಿಂಗೆ ನಮ್ಮ ಹೃದಯ ಇದನ್ನು ಕತ್ರಿ ಮಾಡಿಕೊಳ್ಬೋದು, ಸೂಜಿನೂ ಮಾಡಿಕೊಳ್ಬೋದು. ಕತ್ರಿ ಮಾಡಿದರೆ ಏನಾಗತ್ತೆ ಹೇಳಿ? ಕತ್ರಿ ಮಾಡಿದರೆ ಇಡೀ ಸಮಾಜ, ಇಡೀ ಒಂದು ನಾಡು, ಒಂದು ದೇಶ, ಒಂದು ಕುಟುಂಬ ಅದು ಛಿದ್ರ ಆಗುತ್ತೆ. ಸೂಜಿ ಮಾಡಿಕೊಂಡ್ರೆ ನೋಡಿ, ಇವತ್ತು ಸೂಜಿ ಮಾಡಿಕೊಂಡ ಕಾರಣ ಎಲ್ಲರೂ ಕೂಡ ಇವತ್ತು ಈ ಈದೆ ಮುಹಬ್ಬತ್ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ, ಸೌಹಾರ್ದತೆಯಿಂದ, ಶಾಂತಿಯಿಂದ ನಾವು ಇವತ್ತು ಒಟ್ಟಾಗಿದ್ದೇವೆ. ಎಸ್ ನನ್ನ ಪ್ರೀತಿಯ ಸಹೋದರರೇ, ಅದಕ್ಕಾಗಿ ಒಬ್ಬರು ಕವಿ ಒಂದು ಮಾತನ್ನು ಹೇಳ್ತಾರೆ, ಹಚ್ಚುವುದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನಲ್ಲ. ಆರಿಸುವುದಾದರೆ ನೋವನ್ನು ಆರಿಸು, ನಗುವನ್ನಲ್ಲ ಅಂತ ಹೇಳುವಂಥದ್ದು. ಹಚ್ಚುವುದಾದರೆ ದೀಪಾವಳಿ ಹಬ್ಬ ಮುಂದೆ ಸೆಲೆಬ್ರೇಷನ್ ಇದೆ, ಅದು ದೀಪಗಳ ಹಬ್ಬ, ಬೆಂಕಿ ಹಚ್ಚುವ ಹಬ್ಬ ಅಲ್ಲ, ಅದು ದೀಪ ಹಚ್ಚುವ ಹಬ್ಬ. ಪ್ರತಿಯೊಬ್ಬರ ಮನೆಯಲ್ಲಿ, ಮನಸ್ಸಿನಲ್ಲಿ ದೀಪವನ್ನು ಹಚ್ಚತಕ್ಕಂಥ ಹಬ್ಬ. ದೀಪ ಹಚ್ಚಬೇಕು. ದೀಪ ಹಚ್ಚಿದ್ರೆ ಊರು ಬೆಳಗತ್ತೆ, ಕತ್ತಲೆ ದೂರ ಆಗತ್ತೆ, ಕತ್ತಲೆ ಮಾಯ ಆಗತ್ತೆ, ಬೆಳಕು ಬರುತ್ತೆ. ಅದು ದೀಪ. ಅದು ಬೆಂಕಿ ಹಚ್ಚಿದ್ರೆ ಇಡೀ ಊರು ಸುಟ್ಟು ಭಸ್ಮ ಆಗತ್ತೆ. ರಫೀಕ್ ಮಾಸ್ಟರ್ ಆಸ್ ಎ ಮೋಟಿವೇಶನಲ್ ಸ್ಪೀಕರ್, ನನಗೂ ಕೂಡ 2 ಕೆಲಸ ಮಾಡ್ಬೋದು. ನಜ್ಮಾ ಫಾರೂಕಿ ಮೇಡಮ್, ನನಗೆ ದೀಪನೂ ಹಚ್ಚಬಹುದು, ಬೆಂಕಿನೂ ಹಚ್ಚಬಹುದು. ಆದರೆ ಯಾವತ್ತೂ ಕೂಡ ನಾನು ಬೆಂಕಿ ಹಚ್ಚುವ ಕೆಲಸ ಮಾಡಲಿಲ್ಲ, ಮಾಡುವುದೂ ಇಲ್ಲ. ಯಾಕಂದರೆ ನಾನು ಒಬ್ಬ ಶಿಕ್ಷಣದ ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ, ಅಕ್ಷರದ ಬೆಳಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸೊ ಆ ಕವಿಗಳು ಹೇಳ್ತಾರೆ, ಆರಿಸುವುದಾದರೆ ನೋವನ್ನು ಆರಿಸು. ನೋಡಿ, ಇವತ್ತು ಭಾಳಷ್ಟು ಮಂದಿಗೆ ಇವತ್ತು ಸನ್ಮಾನ ಆಗಿದೆ, ಬಹಳಷ್ಟು ಮಂದಿ ಸಂಘ ಸಂಸ್ಥೆಗಳಿಗೆ ಸನ್ಮಾನ ಆಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಕೇಳ್ತಾರೆ, ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಕೆಲಸ ಯಾವುದು? ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕೆಲಸ ಯಾವುದು? ಆಗ ಪ್ರವಾದಿಯವರು ಹೇಳ್ತಾರೆ, ಒಬ್ಬನ ಮುಖದಲ್ಲಿ ಮಂದಹಾಸವನ್ನು ಮೂಡಿಸುವುದು, ಅವನ ಕಷ್ಟ ದುಮ್ಮಾನಗಳನ್ನು ಪರಿಹರಿಸಿ ಅವನ ಮುಖದಲ್ಲಿ ನಗುವನ್ನು ಅರಳಿಸುವುದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಪುರಾಣಗಳ ಸಾರ, ವಾಟ್ ಇಸ್ ದ ಕೋರ್ ಆಫ್ ಪುರಾಣಗಳ ಸಾರ ಏನು? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರವೇ ಪುಣ್ಯ, ಪಾಪವೇ ಪರಪೀಡನೆಯೇ ಪಾಪ. ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದೇ ಪಾಪ. ಸಮಾಜ ಸೇವೆ. ಒಬ್ಬ ಮುಸ್ಲಿಂ, ಈಗ ನಾನೊಬ್ಬ ಮುಸ್ಲಿಂ, ನನಗೆ ನನ್ನ ಅಲ್ಲಾಹನು 2 ಕರ್ತವ್ಯಗಳನ್ನು ಕೊಟ್ಟಿದ್ದಾನೆ. ಒಂದು ಹುಕೂಕುಲ್ಲಾ, ಇನ್ನೊಂದು ಹುಕೂಕುಲ್ ಇಬಾದ್. ಹುಕೂಕುಲ್ಲಾ ಅಂತ ಹೇಳಿದ್ರೆ ನನ್ನನ್ನು ಸೃಷ್ಟಿಸಿದ ಅಲ್ಲಾಹನ ಮೇಲೆ ನನಗಿರ್ತಕ್ಕಂಥ ಬಾಧ್ಯತೆಗಳು. ಇಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ನಮಗೊಬ್ಬ ಸೃಷ್ಟಿಕರ್ತ ಇದ್ದಾನೆ. ಆ ಸೃಷ್ಟಿಕರ್ತನ ಆದೇಶ ಇದೆ, ನನಗೆ ಆದೇಶ ಇದೆ. 5 ಹೊತ್ತು ನಮಾಜ್ ಮಾಡಬೇಕು, ರಂಜಾನ್ ತಿಂಗಳಲ್ಲಿ ಉಪವಾಸ ಹಿಡಿಯಬೇಕು, ಸಾಧ್ಯವಾದರೆ ಹಜ್ಜಿ ಮಾಡಬೇಕು, ನನ್ನ ಸಂಪತ್ತಿನ 2.5% ನಾನು ಝಕಾತ್ ಕೊಡಬೇಕು. ಇದು ನನ್ನ ಮೇಲೆ ಇರ್ತಕ್ಕಂಥ ಅಲ್ಲಾಹನ ಆದೇಶ. ಇದು ನಾನು ಕಡ್ಡಾಯವಾಗಿ ಮಾಡಲೇಬೇಕು. ಇದು ಅಲ್ಲಾಹನ ಮೇಲೆ ಇರ್ತಕ್ಕಂಥ ಬಾಧ್ಯತೆಗಳು. 2ನೇದು ಹುಕೂಕುಲ್ ಇಬಾದ್, ಅಲ್ಲಾಹನ ಸೃಷ್ಟಿಯ ಮೇಲೆ ಇರ್ತಕ್ಕಂಥ ಬಾಧ್ಯತೆಗಳು. ಅಲ್ಲಾಹನ ಸೃಷ್ಟಿ ಅಂತ ಹೇಳಿದ್ರೆ ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳಿವೆ, ಪಕ್ಷಿಗಳಿವೆ, ಕೀಟಗಳಿವೆ, ಸಕಲ ಜೀವ ಜಂತುಗಳ ಮೇಲೆ ನನಗೆ ರಫೀಕ್ ಮಾಸ್ಟ್ರಿಗೆ ಬಾಧ್ಯತೆ ಇದೆ. ಎಲ್ಲಿ ತನಕ ಅಂತ ಕೇಳಿದರೆ ನೋಡಿ ನನ್ನ ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಒಂದು ಉಲ್ಲೇಖ ಇದೆ. ಒಬ್ಬಳು ನಡತೆಗೆಟ್ಟ ಹೆಣ್ಣು ದಾರಿಯಲ್ಲಿ ಹಿಂಗೆ ಮರುಭೂಮಿಯಲ್ಲಿ ನಡೆದುಕೊಂಡು ಬರುವ ಸಂದರ್ಭದಲ್ಲಿ ಒಂದು ನಾಯಿ ಬಾಯಾರಿದೆ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ತನ್ನ ನಾಲಗೆಯನ್ನು ಹೊರಗಡೆ ಹಾಕಿ ಹೊಯ್ಗೆಗೆ ಮರಳಿಗೆ ಉಜ್ತಾ ಇದೆ. ಆ ಸಂದರ್ಭದಲ್ಲಿ ಅದನ್ನು ನೋಡಿದಂಥ ಮಹಿಳೆಗೆ ಏನೋ ಸಹಾಯ ಮಾಡಬೇಕು, ನೀರು ತಂದು ಕೊಡಬೇಕು, ಆದರೆ ಕೈಯಲ್ಲಿ ಪಾತ್ರೆ ಇಲ್ಲ, ನೀರಿನ ಪಾತ್ರೆ ಇಲ್ಲ. ತನ್ನ ಕಾಲಲ್ಲಿದ್ದ ಶೂವನ್ನು ನೀರಿಗೆ ಮುಳುಗಿಸಿ ನೀರು ತಂದು ಕೊಟ್ಟ ಕಾರಣ ದೇವನು ಅವಳ ಪಾಪವನ್ನು ಮನ್ನಿಸಿ ಅವರಿಗೆ ಸ್ವರ್ಗವನ್ನು ಕೊಟ್ಟಿದ್ದಾನೆ ಅಂತೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಲ್ಲೇಖ ಮಾಡಿದ್ದಾರೆ. ಇದು ಮನುಷ್ಯನಿಗೆ ತೋರಿಸಿದ ಕರುಣೆ ಅಲ್ಲ, ಇದು ಒಂದು ಪ್ರಾಣಿಗೆ ತೋರಿಸಿದಂಥ ಕರುಣೆ. ಒಬ್ಬ ರಫೀಕ್ ಮಾಸ್ಟರ್ ಅರ್ಜೆಂಟಿಗೆ ಹೋಗಿ ಮೂತ್ರ ಮಾಡಬೇಕಾದ್ರೂ ನನ್ನ ಮೇಲೆ ಜವಾಬ್ದಾರಿ ಇದೆ. ನಾನು ಮೂತ್ರ ಮಾಡ್ತಕ್ಕಂಥ ಜಾಗದಲ್ಲಿ ಯಾವುದೇ ಒಂದು ಇರುವೆ ಕೂಡ ಇರಬಾರ್ದು.
ಅದಕ್ಕೆ ತೊಂದರೆ ಆಗಬಾರ್ದು. ನಾನು ನನ್ನ ಮರವನ್ನು ಕಟ್ ಮಾಡಬೇಕು, ಮನೆಯಲ್ಲೊಂದು ಮರ ಇದೆ, ತೊಂದರೆ ಆಗ್ತಾ ಇದೆ, ಅದನ್ನು ಕಟ್ ಮಾಡುವ ಸಂದರ್ಭದಲ್ಲೂ ಕೂಡ ನನಗೊಂದು ಜವಾಬ್ದಾರಿ ಇದೆ. ಆ ಮರದ ಗೆಲ್ಲುಗಳಲ್ಲಿ ಯಾವುದೋ ಒಂದು ಪಕ್ಷಿ ಗೂಡು ಕಟ್ಟಿದೆಯೋ, ಅದರ ಮರಿಗಳಿವೆಯೋ, ಅದನ್ನು ನೋಡಿಕೊಂಡು ಅದನ್ನು ಶಿಫ್ಟ್ ಮಾಡಿ ಅದಕ್ಕೆ ತೊಂದರೆ ಕೊಡದ ರೀತಿಯಲ್ಲಿ ಆ ಮರವನ್ನು ಕಡಿಬೇಕು ಅಂತೇಳಿ ನನ್ನ ಇಸ್ಲಾಂ ಧರ್ಮ ನನಗೆ ಕಲಿಸುತ್ತೆ ನನ್ನ ಪ್ರೀತಿಯ ಸಹೋದರರೇ. ಆದ್ದರಿಂದ ಇವತ್ತು ನೋಡಿ, ಬಹಳಷ್ಟು ಮಂದಿ ಇವತ್ತು ಮುಖದಲ್ಲಿ ಮಂದಹಾಸವನ್ನು ಬೀರ್ತಕ್ಕಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀರಿ. ಸೋಷಿಯಲ್ ವರ್ಕ್, ಇಬಾದತ್ ಸೆ ಜನ್ನತ್ ಮಿಲ್ತಿ ಹೇ, ಖಿದ್ಮತ್ ಸೆ ಖುದಾ ಮಿಲ್ತಾ ಹೇ. ಇಬಾದತ್ ಸೆ ಜನ್ನತ್ ಮಿಲ್ತಾ ಹೇ, ಖಿದ್ಮತ್ ಸೆ ಖುದಾ ಮಿಲ್ತಾ ಹೇ ಅಂತ ಹೇಳ್ತಾರಲ್ಲ. ನನ್ನ ಪ್ರೀತಿಯ ಒಂದು ಘಟನೆ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಫೆಮಿ ಡಿ ಒಟೆಡೋಲಾ, ನೈಜೀರಿಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಅವರು ರೇಡಿಯೋ ಇಂಟರ್ವ್ಯೂವಲ್ಲಿ ತನ್ನ ಅನುಭವವನ್ನು ಹಂಚಿಕೊಳ್ತಾರೆ. ಏನೇ ಹಂಚ್ಕೊಳ್ತಾರೆ, ನಾನು ಅವ್ರ ಹತ್ರ ಕೇಳ್ತಾರೆ, ವಾಟ್ ಈಸ್ ಹ್ಯಾಪಿನೆಸ್? ಸಂತೋಷ ಅಂದರೆ ಏನು? ಸಂತೋಷ ಅಂದರೆ ಏನು? ಸಂತೋಷ ಅಂದರೆ ಏನು? ವಾಟ್ ಈಸ್ ಹ್ಯಾಪಿನೆಸ್? ವಾಟ್ ಈಸ್ ಹ್ಯಾಪಿನೆಸ್? ಸಂತೋಷ ಅಂದರೆ ಏನು? ಖುಷಿ ಆಗೋದು. ಖುಷಿ ಹೇಗೆಲ್ಲಾಗತ್ತೆ? ಖುಷಿ ಹೇಗೆಲ್ಲಾಗತ್ತೆ? ಬೇರೆ ಬೇರೆ ರೀತಿಯ ಖುಷಿ ಆಗತ್ತೆ. ಕೆಲವರಿಗೆ ತಿಂದರೆ ಖುಷಿ ಆಗುತ್ತೆ, ಕೆಲವರಿಗೆ ಕುಡಿದ್ರೆ ಖುಷಿ ಆಗುತ್ತೆ, ಕೆಲವರಿಗೆ ಸುತ್ತಾಡಿದರೆ ಖುಷಿ ಆಗುತ್ತೆ. ಬೇರೆ ಬೇರೆ ರೀತಿಯ ಖುಷಿಯ ಕಾರಣಗಳಿವೆ. ಇವರು ಹೇಳ್ತಾರೆ, ನಾನು ನನ್ನ ಬದುಕಿನಲ್ಲಿ 4 ರೀತಿಯ ಖುಷಿಯನ್ನು ಅನುಭವಿಸಿದ್ದೇನೆ. ಯಾವುದು ಮೊದಲನೆಯದು? ನನಗೆ ಬಹಳಷ್ಟು ಸಂಪತ್ತಾಯಿತು, ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಬಂಗ್ಲೋ ಎಲ್ಲ ಆಯಿತು. ಇದು ಮೊದಲ ಹ್ಯಾಪಿನೆಸ್. ಆದರೆ ಐ ಕುಡ್ ನಾಟ್ ಫೈಂಡ್ ದ ಹ್ಯಾಪಿನೆಸ್. ಸಂತೋಷ ಪಡೀಲಿಕ್ಕೆ ಆಗಲಿಲ್ಲ ನನಗೆ. ಅನಿಫಾಜಿ, ಸಂತೋಷ ಪಡೀಲಿಕ್ಕೆ ನನಗೆ ಆಗಲಿಲ್ಲ ಅಂತ ಹೇಳ್ತಾರೆ ಅವರು. ಎರಡನೆಯದೇನು? ನನ್ನ ಮನೆಯ ತುಂಬ ವಜ್ರ ವೈಡೂರ್ಯಗಳು, ನವರತ್ನಗಳು ತುಂಬಿ ತುಳುಕಿದವು, ಆದರೂ ಕೂಡ ನನಗೆ ಸಂತೋಷವನ್ನು ಹೊಂದಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೂರನೆಯದ್ದು, 95% ನೈಜೀರಿಯಾದ ಕ್ರೂಡ್ ಆಯಿಲ್ ನನ್ನ ಹತ್ರ ಸ್ಟಾಕ್ ಇತ್ತು, 300ಕ್ಕಿಂತ ಹೆಚ್ಚು ವೆಸೆಲ್ಸ್ ನನ್ನ ಹತ್ರ ಇತ್ತು, ಆದರೂ ಕೂಡ ನನಗೆ ಸಂತೋಷವನ್ನು ಹೊಂದಲಿಕ್ಕೆ ಸಾಧ್ಯವಾಗಲಿಲ್ಲ. ನಾಲ್ಕನೆಯದ್ದೇನು? ಒಂದು ದಿನ ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿ ಹೇಳ್ತಾನೆ, ಇಲ್ಲಿ 200 ಮಂದಿ ವಿಕಲಚೇತನ ಮಕ್ಕಳಿಗೆ ವೀಲ್ ಚೇರ್ ಬೇಕು, ನೀನು ಸ್ಪಾನ್ಸರ್ ಮಾಡಬೇಕು. ನಾನು ಒಪ್ಪಿಕೊಂಡೆ, ವೀಲ್ ಚೇರ್ ಕಳುಹಿಸಿಕೊಟ್ಟೆ. ಅವ ಒತ್ತಾಯ ಮಾಡಿದ, ಇಲ್ಲ ನಿನ್ನ ಕೈಯಿಂದಲೇ ಕೊಡಬೇಕು ಅಂತೇಳಿ. ಹಾಗೆ ನಾನು ಅಲ್ಲಿಗೆ ಹೋದೆ. ಆ ಮಕ್ಕಳಿಗೆ ವೀಲ್ ಚೇರ್ ಕೊಟ್ಟಾಗ ಆ ವೀಲ್ ಚೇರಲ್ಲಿ ಕೂತು ಅತ್ತ ಇತ್ತ ಓಡಾಡುವ ಮಕ್ಕಳಿದಾರಲ್ಲ, ಅವರ ಮುಖದಲ್ಲಿ ಕಂಡ ಸಂತೋಷವೇ ನನ್ನ ಸಂತೋಷ. ಆವತ್ತು ನಾನು ಖುಷಿ ಪಟ್ಟಿದ್ದೇನೆ, ಆವತ್ತು ಖುಷಿ ಪಟ್ಟೆ. ಅದು ಸಂತೋಷ. ಸಂತೋಷ ಅಂದರೆ ಅದು. ಆ ಮಕ್ಕಳು ಖುಷಿಯಲ್ಲಿ ಓಡಾಡಿದ್ರಲ್ಲ, ಅದು ಸಂತೋಷ. ಅದರ ಮುಂದುವರಿದ ಭಾಗವಾಗಿ ಅವರು ಹೇಳ್ತಾರೆ, ಏನು ಹೇಳ್ತಾರೆ? ಒಂದು ಮಗು ನನ್ನ ಹತ್ರ ಬಂದು ನನ್ನ ಕಾಲನ್ನು ಗಟ್ಟಿ ಹಿಡ್ಕೊಳ್ಳುತ್ತೆ. ನಾನು ಕೇಳಿದೆ, ಮಗು ವೀಲ್ ಚೇರ್ ಕೊಟ್ಟಿದ್ದೀನಲ್ಲ, ಇನ್ನೇನು ಬೇಕಪ್ಪ? ನನಗೆ ಇನ್ನೇನು ಬೇಡ. ಮತ್ತೆ ಯಾಕೆ ನನ್ನ ಕಾಲು ಹಿಡ್ಕೊಂಡಿದೀಯಾ? ಅದು ಬೇರೆ ಏನಿಲ್ಲ, ಐ ವಾಂಟ್ ಟು ಸಿ ಯುವರ್ ಫೇಸ್ ಅಗೈನ್ ಅಂಡ್ ಅಗೈನ್. ನನಗೆ ನಿಮ್ಮ ಮುಖವನ್ನು ಮತ್ತೆ 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 ನೋಡಬೇಕು. ಯಾಕಂದರೆ ನಾಳೆ ಪರಲೋಕದಲ್ಲಿ, ಸ್ವರ್ಗ ಲೋಕದಲ್ಲಿ, ಅಲ್ಲಿ ನಿಮ್ಮನ್ನು ಭೇಟಿಯಾದ ಸಂದರ್ಭದಲ್ಲೂ ಕೂಡ ಈ ಮುಖ ನನಗೆ ನೆನಪಿಗೆ ಬರಬೇಕು. ಅದಕ್ಕೋಸ್ಕರ ನಾನು ನಿಮ್ಮ ಕಾಲನ್ನು ಹಿಡ್ಕೊಂಡಿದ್ದೇನೆ ಅಂತ ಹೇಳಿದರೆ, ನನ್ನ ಪ್ರೀತಿಯ ಸಹೋದರ ಅರ್ಥ ಮಾಡಿಕೊಳ್ಳಿ. ಇತ್ತೀಚೆಗೆ ನಾನೊಂದು ಕಡೆ ಮಾತಾಡಿದ ಒಂದು ವಿಡಿಯೋ ಬಹಳ ವೈರಲ್ ಆಯಿತು. ಇವತ್ತು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಕಾರುಣ್ಯ ಯೋಜನೆ, ವೈಟ್ ಹೌಸ್ ಅವರಿದ್ದಾರೆ, ಹಾಗೆ ನಮ್ಮ ಬ್ಲಡ್ ಡೋನರ್ಸ್ ಇದ್ದಾರೆ, ತಬಸ್ಸುಮ್ ಮೇಡಮ್ ಇದ್ದಾರೆ, ಸಮೀರಾ ಮೇಡಮ್ ಇದ್ದಾರೆ. ನಮ್ಮ ಇವತ್ತು ಕ್ಯಾಪ್ಟನ್ ಅವರಿಗೆ ಸನ್ಮಾನ ಮಾಡಿದರು, ಒಬ್ಬರು ಡಾಕ್ಟ್ರಿಗೆ ಸನ್ಮಾನ ಮಾಡಿದರು. ನನ್ನ ಪ್ರೀತಿಯ ಸಹೋದರರೇ, ನಿಮ್ಮ ಕೈಯಲ್ಲಿ ಒಂದು ಚೆಂಡು ನಾನು ಕೊಟ್ಟರೆ ಎಷ್ಟು ದೂರ ಎಸೆಯಬಹುದು? ಹೌ ಫಾರ್ ಯು ಕ್ಯಾನ್ ಥ್ರೋ ದ ಬಾಲ್? ಎಷ್ಟು ದೂರ ಎಸೆಯಬಹುದು? ಒಂದು 100 ಮೀಟರ್, ಮ್ಯಾಕ್ಸಿಮಮ್ 100 ಮೀಟರ್ ಎಸೆಯಬಹುದು ಅಷ್ಟೇ. ದಟ್ ಈಸ್ ದ ರೇಂಜ್ ಆಫ್ ಅವರ್ ಹ್ಯಾಂಡ್. ನಮ್ಮ ಕೈಗಿರ್ತಕ್ಕಂಥ ಶಕ್ತಿ ಅಷ್ಟೇ ಕಣ್ರಿ, 100 ಮೀಟರ್ ದೂರ ಅಷ್ಟೇ ನಮ್ಮ ಕೈಗಿರ್ತಕ್ಕಂಥ ಇದರ ರೇಂಜ್, ಇದರ ಪವರ್. ಅದೇ ಒಂದು ಪಿಸ್ತೂಲಿಂದ ಬಿಟ್ಟ ಗುಂಡು ಎಷ್ಟು ದೂರ ಹೋಗುತ್ತೆ? ಮ್ಯಾಕ್ಸಿಮಮ್ ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್, ಎಸ್ ಅಷ್ಟೇ. ಒಂದು ಪಿಸ್ತೂಲಿಗಿರ್ತಕ್ಕಂಥ ರೇಂಜ್ ಅಷ್ಟೇ. ಅದೇ ಮಿಸೈಲಿಂದ ಬಿಟ್ಟ ಗುಂಡು 1000 ಕಿಲೋಮೀಟರ್ ದೂರ ಹೋಗುತ್ತೆ. ಅದೇ ಹಸಿದವನಿಗೆ ಕೊಟ್ಟ ರೊಟ್ಟಿಯ ತುಂಡು, ಒಬ್ಬ ಹಸಿದಿದ್ದಾನೆ, ಅವನಿಗೆ ಕೊಟ್ಟ ರೊಟ್ಟಿಯ ತುಂಡು. ಇವತ್ತು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಊಟ ತಗೊಳ್ಳಿಕ್ಕೆ ಹಣ ಇಲ್ಲದೆ ಒದ್ದಾಡುವ ಪರದಾಡುವ ಕುಟುಂಬಕ್ಕೆ
ಒಂದು ಕುಟುಂಬಕ್ಕೆ ಒಂದು ರೊಟ್ಟಿಯ ತುಂಡು ಕೊಟ್ಟರೆ ಅದರ ರೇಂಜ್ ಎಷ್ಟು? ವಾಟ್ ಇಸ್ ದ ರೇಂಜ್? ಅದು ನಮ್ಮನ್ನು ಸ್ವರ್ಗದ ಬಾಗಿಲಿಗೆ ತಲುಪಿಸುತ್ತೆ. ಅಷ್ಟು ಪವರ್ ಇದೆ ರೀ ಒಂದು ಅರ್ಧ ತುಂಡು ರೊಟ್ಟಿಗೆ, ಅಷ್ಟು ಪವರ್ ಇದೆ. ದಟ್ ಇಸ್ ದ ಪವರ್ ಆಫ್ ಚಾರಿಟಿ. ಲಯನ್ಸ್, ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ನೀವು ನಿಮಗೋಸ್ಕರ ಮಾತ್ರ ಬದುಕ್ತಾ ಇಲ್ಲ, ಭಾಳಷ್ಟು ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ. ನನ್ನ ಪ್ರೀತಿಯ ಎಲ್ಲ ಸಹೋದರರೇ, ಇವತ್ತು ಸೌಹಾರ್ದತೆ ಅಂತ ಹೇಳುವಂಥದ್ದು ನಮ್ಮ ಉಸಿರು. ಅದು ನಾನು ಉರುವಷ್ಟರು ಗೌರ್ಮೆಂಟ್ ಕ್ವಾರ್ಟರ್ಸಲ್ಲಿದ್ದೆ. ಉರುವಷ್ಟರು ಗೌರ್ಮೆಂಟ್ ಕ್ವಾರ್ಟರ್ಸಲ್ಲಿ 8 ವರ್ಷ ನಾನು ಇದ್ದೆ. ನಾನು 40 ವರ್ಷಕ್ಕೆ VRS ತಗೊಂಡೆ ಮೇಡಮ್, 40 ವರ್ಷಕ್ಕೆ. ಈಗ ತಗೊಂಡು 11 ವರ್ಷ ಆಯಿತು. ಊರಿಡೀ ಸುತ್ತಾಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ 1000 ಮಕ್ಕಳಿಗೆ ಕೌನ್ಸಿಲಿಂಗ್ ಆಯಿತು. ನನ್ನ ಕೌನ್ಸಿಲಿಂಗಿನ ಮೊತ್ತ ಅದು 50 ಲಕ್ಷ ಆಯಿತು. 1 ಪೈಸೆ ನಾನು ತಗೊಳ್ಳಿಲ್ಲ. ನನಗೆ ಗೂಗಲ್ ಪೇ ಇಲ್ಲ. ಎಲ್ಲವನ್ನು ಉಚಿತವಾಗಿ ನನ್ನ ತಂದೆ ತಾಯಿಯ ಹೆಸರಲ್ಲಿ ಮಾಡ್ತಾ ಇದ್ದೀನಿ. ಅವರಿಗೋಸ್ಕರ ಮಾಡ್ತಾ ಇದ್ದೀನಿ, ಅವರ ಮೋಕ್ಷಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಅವರಿಗೆ ಸ್ವರ್ಗ ಸಿಕ್ಕಲಿಕ್ಕೋಸ್ಕರ ಮಾಡ್ತಾ ಇದ್ದೀನಿ ನನ್ನ ಪ್ರೀತಿಯ ಸಹೋದರರೇ. ಆದ್ದರಿಂದ ಇವತ್ತು ನಾನು ಉರುವಷ್ಟರ ಕ್ವಾರ್ಟರ್ಸಲ್ಲಿ, ನನ್ನ ಆ ಕ್ವಾರ್ಟರ್ಸಿನ ಸುತ್ತಮುತ್ತ ಎಲ್ಲ ಮನೆಗಳ ಮಧ್ಯೆ ಒಂದು ಮಹಾಗಣಪತಿ ದೇವಸ್ಥಾನ ಇದೆ. ಆ ಮಹಾಗಣಪತಿ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆಗುವ ಸಂದರ್ಭದಲ್ಲಿ ಏನಾಯಿತು, ಎಲ್ಲೂ ನಾನ್ ವೆಜ್ ತಿನ್ನಲಿಕ್ಕಿಲ್ಲ, ನಾನ್ ವೆಜ್ ಮಾಡಲಿಕ್ಕಿಲ್ಲ. ಯಾವ ಮನೆಯಿಂದ ಬಾರದ ಸ್ಮೆಲ್ ನನ್ನ ಮನೆಯಿಂದ ಬಾರಬಾರದು ಎಂಬ ಕಾರಣಕ್ಕೋಸ್ಕರ 1 ತಿಂಗಳು ನನ್ನ ಮನೆಯಲ್ಲೂ ನಾನು ನಾನ್ ವೆಜ್ ಮಾಡಿಲ್ಲ. ಅರ್ಥ ಮಾಡಿಕೊಳ್ಳಿ, ನಾನು ನಾನ್ ವೆಜ್ ಮಾಡಿಲ್ಲ. ನನ್ನ ಅಲ್ಲ, ನಾನು 1 ಹೊತ್ತು ನಮಾಜ್ ಮಾಡದಿದ್ದರೆ ಪರಲೋಕದಲ್ಲಿ ಕೇಳಬಹುದು, ಯಾಕೆ ನಮಾಜ್ ಮಾಡಿಲ್ಲ ಅಂತೇಳಿ. 1 ಹೊತ್ತು ನಾನು ನಾನ್ ವೆಜ್ ತಿನ್ನದಿದ್ದರೆ ನನ್ನ ಅಲ್ಲ ಕೇಳಲ್ಲ, ನೀನು ಯಾಕೆ ನಾನ್ ವೆಜ್ ತಿಂದಿಲ್ಲ. ಅಲ್ಲನಿಗೆ ನಾನು ಸೌಹಾರ್ದತೆ, ಅದು ಯಾವ ಮನೆಯಲ್ಲಿ ಬಾರದಂಥ ಒಂದು ಸ್ಮೆಲ್ ನನ್ನ ಮನೆಯಿಂದ ಬರಬಾರದು ಅಂತ ಹೇಳುವಂಥದ್ದು. ಆ ಊರಲ್ಲಿ ಹಂಗೆ ಬದುಕಿದ್ದೇನೆ. ನನ್ನ ಫಸ್ಟ್ 8 ವರ್ಷ ಒಂದು ಸ್ಕೂಲಲ್ಲಿ ಇರುವಾಗ ಒಂದೇ ಒಂದು ಬೇರೆ ಕಮ್ಯುನಿಟಿ ಮಕ್ಕಳು ಇರಲ್ಲ, ಎಲ್ಲವೂ ಕೂಡ ಹಿಂದೂ ಸಹೋದರರ ಮಕ್ಕಳಿದ್ರು. 3 ಸಲ ಟ್ರಾನ್ಸ್ಫರ್ ತಗೊಂಡಿದ್ದೇನೆ, 3 ಸಲ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿದ್ದಾರೆ. ಅರ್ಥ ಮಾಡಿಕೊಳ್ಳಿ, ಹಾಗೆ ಬದುಕಿದ್ದೀವಿ. ಅಲ್ಲಿ ಅವರ ಮಕ್ಕಳಿಗೆ ಕೇವಲ ಶಿಕ್ಷಕನಾಗಿ ಅಲ್ಲ, ಅವರ ಬದುಕಿನ ಭಾಗವಾಗಿ ಬದುಕಲಿಕ್ಕೆ ಸಾಧ್ಯವಾಯಿತು ನನ್ನ ಪ್ರೀತಿಯ ಸಹೋದರರೇ. ಆದ್ದರಿಂದ ಸೌಹಾರ್ದತೆ ಅಂತನ್ನುವಂಥದ್ದು, ಇವತ್ತು ನಮ್ಮೊಬ್ಬರು ಸ್ನೇಹಿತರಿದ್ದಾರೆ ಬಶೀರ್ ಬಾಯಿ ಅಂತೇಳಿ, ಅವರು ಗಂಜಿ ಮಠದಲ್ಲಿ ಒಂದು ಪೆಟ್ರೋಲ್ ಪಂಪ್, ಅವರು ಪ್ಯಾರಲಿಸಿಸ್ ಪೇಷಂಟ್, ಇನ್ನೂ 3 ನಿಮಿಷ ಇದೆ, ಪ್ಯಾರಲಿಸಿಸ್ ಪೇಷಂಟ್ ಅವರು. ಹೌದು, ನಾನು ಟೈಮ್ ಸ್ಟಾಪ್ ವಾಚ್ ಇಟ್ಟಿದ್ದೀನಿ, ನಾನು 25 minutes ಮೈ ಅಲಾಟೆಡ್ ಟೈಮ್, ಈವನ್ ಐ ವಿಲ್ ನಾಟ್ ಕ್ರಾಸ್ 1 ಸೆಕೆಂಡ್. ಓಕೆ. ಆ ಬಶೀರ್ ಬಾಯಿಗೆ 2 ಹೆಣ್ಣು ಮಕ್ಕಳು, ಅವರು ಪ್ಯಾರಲಿಸಿಸ್ ಪೇಷಂಟ್ ಮೇಡಮ್, ಅವರಿಗೆ ನಿಲ್ಲಿಕ್ಕಾಗಲ್ಲ. ಅವರ ದೊಡ್ಡ ಮಗಳು KMCಯಲ್ಲಿ MBBS ಮಾಡ್ತಾ ಇದ್ದಾರೆ, 2ನೇ ಮಗಳು ಕನಚೂರು ಮೆಡಿಕಲ್ ಕಾಲೇಜಲ್ಲಿ MBBS ಮಾಡ್ತಾ ಇದ್ದಾರೆ. ಬದುಕಿಗೋಸ್ಕರ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಬದುಕಿಗೋಸ್ಕರ ಪೆಟ್ರೋಲ್ ಪಂಪಿನಲ್ಲಿ 4 ಟೈರ್ಗಳ ಸುತ್ತ ಬಂದು ಗಾಳಿ ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. 5,000 ರೂಪಾಯಿ ಸಂಬಳ ಇದೆ. ಏನೋ ನಮ್ಮಂಥವರು 10 ರೂಪಾಯಿ 5 ರೂಪಾಯಿ ಕೊಟ್ಟರೆ 200-300 ರೂಪಾಯಿ ಟಿಪ್ಸಲ್ಲಿ ಬದುಕ್ತಾ ಇದ್ದಾರೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಮಗೆ 10 ರೂಪಾಯಿ ನಮ್ಮ ಪರ್ಸಿನ ಒಂದು ಚಿಕ್ಕ ಮೊತ್ತ, ಆದರೆ ನಾವು ಕೊಡುವ 10 ರೂಪಾಯಿ ಅವರ ಬದುಕಿನ ಭಾಗ. ಅದರಿಂದ ಅವರಿಗೆ ಕೊಡುವಾಗ ಸ್ವಲ್ಪ ದೊಡ್ಡ ಮೊತ್ತನೇ ಕೊಡಿ, ಸಹಕಾರ ಮಾಡಿ, ಅದು ಅವರಿಗೆ ಸಹಕಾರ ಆಗುತ್ತೆ. 2 ಮಕ್ಕಳು ಮೆಡಿಕಲ್ ಓದ್ತಾ ಇದ್ದಾರೆ. ಅವರ 2 ಮಕ್ಕಳ ಮೊದಲ ಫೀಸನ್ನು ಕಟ್ಟಿದ್ದು ಆ ಪೆಟ್ರೋಲ್ ಪಂಪಿನ ಓನರ್ ಸನ್ಮಾನ್ಯ ಆದಿತ್ಯ ಪೂಂಜಾ. ಅರ್ಥ ಮಾಡಿಕೊಳ್ಳಿ. ಒಂದು ಗ್ಲಾಸಲ್ಲಿ ನೋಡಿ, ಇದು ಹೇಳಿ ಮುಗಿಸ್ತೀನಿ ನೋಡಿ, ಇದರಲ್ಲಿ ಏನಿದೆ? ನೀರು ಇದೆ. ಎಷ್ಟಿದೆ? ಕೆಲವರಿಗೆ ನೀರು ಕಾಣುತ್ತೆ, ಕೆಲವರಿಗೆ ಖಾಲಿ ಕಾಣುತ್ತೆ. ಯಾರಿಗೆ ಬಾಯಾರಿಕೆ ಆಗಿದೆ ಅವರಿಗೆ ನೀರು ಕಾಣುತ್ತೆ, ಯಾರಿಗೆ ಬಾಯಾರಿಕೆ ಆಗಲಿಲ್ಲ ಅವರಿಗೆ ಖಾಲಿ ಕಾಣುತ್ತೆ. ಇಷ್ಟೇ ಸೌಹಾರ್ದತೆ, ಅದು ನಮ್ಮ ಮನಸ್ಸಲ್ಲಿದೆ. ಒಂದು ಘಟನೆ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ನನ್ನ ಪ್ರೀತಿಯ ಸಹೋದರರೇ. ಒಂದು ಮನೆ, ನನ್ನ ಮನೆಯ ಪಕ್ಕಕ್ಕೆ ಒಂದು ಹೊಸ ಕುಟುಂಬ ಬಂತು. ಆ ಹೊಸ ಕುಟುಂಬ ಬಂದು ಮರುದಿನ ಬೆಳಿಗ್ಗೆ ಆ ಹೆಂಗಸು ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ತೊಳೆದು ಒಣಗಲಿಕ್ಕೆ ಹಾಕಿದ್ದಾರೆ. ನನ್ನ ಹೆಂಡತಿ ಹೇಳಿದ್ಲು, ಏನ್ರಿ ಅವರ ವಾಷಿಂಗ್ ಮಿಷಿನ್ ಸರಿ ಇಲ್ವಾ?
ಎಲ್ಲ ಕೊಳಕು ಕೊಳಕು ಕಾಣ್ತಾ ಇದೆ ಅಲ್ವಾ ಅಂತೇಳಿ. ನೆಕ್ಸ್ಟ್ ಡೇ ಸೇಮ್, ನೆಕ್ಸ್ಟ್ ಡೇ ಸೇಮ್, ನೆಕ್ಸ್ಟ್ ಡೇ ಸೇಮ್. ಒನ್ ಫೈನ್ ಸಂಡೇ ಮಾರ್ನಿಂಗ್, ಒಂದು ದಿನ ಆದಿತ್ಯವಾರ ಬೆಳಿಗ್ಗೆ ಎದ್ದು ನೋಡುವಾಗ ಬಟ್ಟೆಗಳೆಲ್ಲ ಶುಭ್ರವಾಗಿ ಕಾಣ್ತಾ ಇದೆ. ನನ್ನ ಹೆಂಡತಿಗೆ ಬಹಳ ಖುಷಿ, ಇವತ್ತು ಅವಳಿಗೆ ಬಟ್ಟೆ ಒಗಲಿಕ್ಕೆ ಗೊತ್ತಾಯ್ತು ರೀ ಅಂತೇಳಿ. ಆಗ ನಾನು ಹೇಳಿದೆ, ಅಲ್ಲ ಕಣೋ, ಅದು ಬಟ್ಟೆ ಒಗೆದದ್ದಲ್ಲ, ಇವತ್ತು ಆದಿತ್ಯವಾರ ಬೆಳಿಗ್ಗೆ ಬೇಗ ಎದ್ದು ನಾನು ನನ್ನ ಮನೆಯ ಕಿಟಕಿಯ ಗಾಜುಗಳನ್ನು ಒರೆಸಿದ್ದೇನೆ, ಅದಕ್ಕೋಸ್ಕರ ನಿನಗೆ ಬಟ್ಟೆ ಸ್ವಚ್ಛವಾಗಿ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಅಲ್ಲಿ ಕೊಳಕು ಇದ್ದದ್ದು ಬಟ್ಟೆಯಲ್ಲಿ ಅಲ್ಲ, ಕೊಳಕು ಇದ್ದದ್ದು ಕಿಟಕಿಯ ಗಾಜಿನಲ್ಲಿ. ಹಾಗೆ ಇವತ್ತು ಕೊಳಕು ಇರುವುದು ನಮ್ಮ ಮನಸ್ಸಲ್ಲಿ. ಧರ್ಮಗಳೆಲ್ಲವೂ ಶ್ರೇಷ್ಠ, ಧರ್ಮಗಳಲ್ಲಿ ಸಾರ್ವಕಾಲಿಕ ಮೌಲ್ಯ ಇದೆ. ಎಲ್ಲ ಧರ್ಮಗಳು ಕೂಡ ಸತ್ಯ, ನ್ಯಾಯ, ನೀತಿ, ಪ್ರೀತಿ, ಸೌಹಾರ್ದತೆಯನ್ನು ಕಲಿಸುತ್ತೆ. ಅದನ್ನು ನೋಡುವ ಮನಸ್ಸು, ನೋಡುವ ಕಣ್ಣುಗಳು ಬದಲಾಗಬೇಕು. ಒಂದು ತಾಯಿ ಮಾರ್ಕೆಟಿಂದ ದೇವಸ್ಥಾನಕ್ಕೆ ಹೋಗುವಾಗ, ಅರ್ಥ ಮಾಡಿಕೊಳ್ಳಿ, ಮಾರ್ಕೆಟಿಂದ ದೇವಸ್ಥಾನಕ್ಕೆ ಹೋಗುವಾಗ ಬಾಳೆಹಣ್ಣು ಅಂಗಡಿ ಹೋಗಿ ಹೇಳ್ತಾಳೆ, ಬಾಳೆಹಣ್ಣು ಕೊಡಪ್ಪ ಅಂತೇಳಿ. ಬಾಳೆಹಣ್ಣು ಹಿಡ್ಕೊಂಡು ದೇವರ ಹತ್ರ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಹತ್ರ ಪೂಜೆ ಮಾಡಿಸಿ ಬಂದ ನಂತರ ಅದನ್ನು ಬಾಳೆಹಣ್ಣು ಅಂತ ಹೇಳ, ಮತ್ತೇನು ಹೇಳ್ತಾರೆ, ಅದನ್ನು ಪ್ರಸಾದ ಅಂತ ಹೇಳ್ತಾರೆ. ಅದು ಬಾಳೆಹಣ್ಣಲ್ಲ, ಮತ್ತೆ ಅದು ಬಾಳೆಹಣ್ಣಲ್ಲ, ಅದು ಪ್ರಸಾದ. ಅದನ್ನು ಪ್ರಸಾದ ಅಂತ ಕರೀತಾರೆ. ಹಂಗೇನೆ ಇಲ್ಲಿ ಬದಲಾದದ್ದು ಹಣ್ಣಲ್ಲ, ಮತ್ತೆ ಯಾವುದು? ನೋಡುವ ಕಣ್ಣು. ಆ ಹಣ್ಣು ಹಂಗೆ ಇದೆ. ನೋಡುವ ಕಣ್ಣು, ನೋಡುವ ಭಕ್ತಿ, ನೋಡುವ ಭಾವ, ನೋಡುವ ಮನಸ್ಸು ಬದಲಾಗಿದೆ. ಹಂಗೇನೆ ಈ ಸಮಾಜದಲ್ಲಿ ನಾವು, ನಮ್ಮ ನೋಡುವ ಕಣ್ಣು, ನಮ್ಮ ಮನಸ್ಸು, ನಮ್ಮ ಭಾವಗಳು ಬದಲಾದರೆ ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಬ್ಯೂಟಿಫುಲ್. ಅವ್ರು ಹೇಳ್ತಾರಲ್ಲ, ವರ್ಲ್ಡ್ ಈಸ್ ಬ್ಯೂಟಿಫುಲ್. ಬದಲಾಗಬೇಕಾದ ನಮ್ಮ ಕಣ್ಣು, ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಮನಸ್ಸು ಅದಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು ವಸುಧೈವ ಕುಟುಂಬಕಂ ವ ಆಖಿರ ದಹ್ವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ, ನಮಸ್ಕಾರ, ಜೈ ಹಿಂದ್.